ಜಿಲ್ಲೆಯಲ್ಲಿ ಒಬ್ಬರು ಅಸಾಮಾನ್ಯ ಶಿಕ್ಷಕರಿದ್ದಾರೆ. ಮಕ್ಕಳ ಪಾಲಿಗೆ ಇವರು ಸಂಶೋಧನೆಯ ಕಲಿಕೆಯ ವಿಜ್ಞಾನಿ ಅಬ್ದುಲ್ ಕಲಾಂ ಆಗಿದ್ದಾರೆ. ನಿಸ್ವಾರ್ಥ ಸೇವಾ ಮನೋಭಾವದಿಂದ ಸುತ್ತಮುತ್ತಲಿನ ಪರಿಸರವನ್ನ ಕಾಪಾಡುವ, ಬೆಳೆಸುವ ಮನೋಧರ್ಮವನ್ನ ರೂಢಿಸಿಕೊಂಡಿದ್ದಾರೆ. ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಿಂದ ಅನತಿ ದೂರದಲ್ಲಿರುವ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ. ಇಲ್ಲಿನ ಶಿಕ್ಷಕ ಶ್ರೀರಾಮರೆಡ್ಡಿ ಅಂದ್ರೆ ಎಂಥವರಿಗೂ ದೈವದ ಭಾವನೆ ಮೂಡುತ್ತೆ. ಯಾಕಂದ್ರೆ ಇವರು ನಿಸ್ವಾರ್ಥ ಸೇವೆಯ ಶಿಕ್ಷಕ. ಸರ್ಕಾರಿ ಸೇವೆಯಲ್ಲಿದ್ದಾಗ ಇವರಿಗೆ ಬಿಇಒ, ಡಿಡಿಪಿಐ, ಕಮಿಷನರ್ ಹುದ್ದೆಗಳು ಹರಸಿ ಬಂದರೂ ಅವುಗಳನ್ನು ತಿರಸ್ಕರಿಸಿದ್ರು. ಯಾಕಂದ್ರೆ ಸದಾ ಮಕ್ಕಳ ಜ್ಞಾನಾರ್ಜನೆಗೆ ಒತ್ತು ನೀಡುವ ಹಂಬಲ ಇವರದ್ದಾಗಿತ್ತು. ನಿವೃತ್ತಿಯಾದ ಬಳಿಕ ಬಂದ ಹಣವನ್ನ ತಮ್ಮ ಮನೆಗೆ ನೀಡದೆ ದಾನಿಗಳಿಂದ ಪಡೆದ ಭೂಮಿಯಲ್ಲಿ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಕಮಿಟ್ಮೆಂಟ್ ಟು ಕ್ರಿಯೇಟ್ ದ ಅಸೆಟ್ಸ್ ಆಫ್ ದೇಶಕ್ಕೆ ಆಸ್ತಿ ಸರ್. ಈಗ ಮಗುವನ್ನು ನಾನು ತಯಾರು ಮಾಡಿಕೊಟ್ಬಿಟ್ರೆ ಅವನು ಮುಂದೆ ದೇಶಕ್ಕೆ ಆಸ್ತಿ ಆಗ್ತಾನೆ ಸರ್. ಈಗ ಇಲ್ಲಿ ನೀರು ಹೋಗಿದೆ, ಎಲ್ಲ ಬರಗಾಲ ಬಂದುಬಿಟ್ಟಿದೆ, ಎಲ್ಲ ಅಳ್ತಾ ಇದ್ದಾರೆ, ಏನು ಮಾಡೋಕ್ಕೆ ಅವಕಾಶ ಇಲ್ಲ. ಒಂದು ಮನೆಗೆ ಒಂದು ಮಗುವನ್ನು ತಯಾರು ಮಾಡಬೇಕು ಅಂತ ನಮ್ಗೆ ಆಸೆ ಸರ್. ಒಬ್ಬ ಮನುಷ್ಯನ ಮಾಡಿ ಒಂದು ಡಿಗ್ರಿ ಮಾಡಿ ಒಂದು BE ಮಾಡಿಸಿ ಒಂದು ಮಗು ಮನೆ ಕೊಟ್ಬಿಟ್ರೆ ಮನೆ ಉದ್ಧಾರ ಆಗ್ಬಿಡ್ತು. ಹೀಗಾಗಿ 1,500 ಜನ ಮಕ್ಕಳಿಗೆ ರೆಡಿ ಇದೆ ಸರ್. ಎಲ್ಲ ಕೆಲಸಕ್ಕೆ ಕೆಲವು ಜನ ಸಿಕ್ಕಿದೆ, ಕೆಲವು ಜನ ಸಿಗ್ತಾ ಇದೆ. ಮತ್ತು ಹಾಗಾಗಿ ನಮ್ಮದು ಆ ಉದ್ದೇಶ ಇಟ್ಕೊಂಡು ದೇಶಕ್ಕೆ ಆಸ್ತಿ ಮಾಡುವಂಥ ಕೆಲಸ ಆಗಬೇಕು ಅಂತ ಕೆಲಸ ಮಾಡ್ತಿದ್ದು. ಒಳ್ಳೆ ಟೀಚರ್ಸನ್ನು ಇಟ್ಕೊಂಡು ತುಂಬ ಕೆಲಸ ಮಾಡ್ತಿದ್ರು ಸರ್. ಭಾಳ ಚೆನ್ನಾಗಿ ಅದ್ಭುತವಾಗಿ ನಡ್ತಿದ್ದ. ವಿ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್. ಒಬ್ಬ ಶಿಕ್ಷಕ ಸಾಮಾನ್ಯವಾಗಿ ಪುಸ್ತಕದ ಪಾಠ ಪ್ರವಚನ ಮಾತ್ರ ಮಾಡ್ತಾರೆ. ಆದರೆ ಶ್ರೀರಾಮರೆಡ್ಡಿ ಮಾತ್ರ ವಿಭಿನ್ನ. ಕಲಿಕೆಯ ಜೊತೆ ಮಕ್ಕಳಿಗೆ ಭವಿಷ್ಯದಲ್ಲಿ ಸ್ವಾವಲಂಬಿಗಳಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸಿಕೊಡ್ತಿದ್ದಾರೆ. ಉಪ್ಪಿನಕಾಯಿ ತಯಾರಿಕೆ, ಹಲ್ವಾ, ಮಾವಿನ ಜ್ಯೂಸ್ ತಯಾರಿಕೆ, ಹೀಗೆ ಹಲವು ರೀತಿಯ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನ ತೊಡಗಿಸ್ತಿದ್ದಾರೆ. ನಮ್ಮ ಶ್ರೀರಾಮರೆಡ್ಡಿ ಸರ್ ನಮಗೆ ದೇವರಾಗಿದ್ದಾರೆ. ನಾವು ನಮಗಿಲ್ಲಿರೋ ನೇಚರ್ ನೋಡಿದ್ರೆ ನಮಗೆ ಫುಲ್ ಕಾನ್ಸಂಟ್ರೇಷನ್ ಬರುತ್ತೆ. ಇಲ್ಲಿ ಎಸ್ಪೆಷಲಿ ಮಾವಿನ ಮರಗಳಿದೆ. ಆ ಮಾವಿನ ಮರಗಳು ಸರ್ ಜ್ಯೂಸ್ ಮಾಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಎಸ್ ಸರ್, ಎಲ್ಲ ನಮಗೆ ನೇಚರ್ ಕರ್ಕೊಂಡು ಬರ್ತಾರೆ. ನಮ್ಗೆ ಈ ನೇಚರಿಂದ ತುಂಬಾ ಅಡ್ವಾಂಟೇಜ್ ಆಗಿದೆ. ಮಾವಿನಕಾಯಿಗಳ ಬಗ್ಗೆ ಹೇಳ್ಬೇಕಾರೆ ಅಂದಹಾಗೆ ಶ್ರೀರಾಮರೆಡ್ಡಿ ಇಂಗ್ಲಿಷ್ ಪಾಠ ಬೋಧನೆ ಮಾಡ್ತಾರೆ. ಜೊತೆಗೆ ಶಿಕ್ಷಣ ಸಂಸ್ಥೆ ಉಸ್ತುವಾರಿ ನೋಡಿಕೊಂಡು ಯಾವುದೇ ಸಂಬಳ ಅಪೇಕ್ಷಿಸದೆ ನಿಸ್ವಾರ್ಥ ಸೇವೆ ಮಾಡ್ತಿದ್ದಾರೆ. ನಿಮಗೆ ಗೊತ್ತಿರಲಿ, ಆರಂಭದಲ್ಲಿ ಶಾಲಾ ಶಿಕ್ಷಕರ ಸಂಬಳ ನೀಡಲು ಹಣವಿಲ್ಲದಿದ್ದಾಗ ಇವರ ಮನೆಯಲ್ಲಿದ್ದ ಚಿನ್ನದ ಆಭರಣಗಳನ್ನ ಮಾರಿ ಶಿಕ್ಷಕರ ಸಂಬಳ ನೀಡಿದ್ದಾರೆ. ಕಸದಿಂದ ರಸ ಅನ್ನೋ ನಾಣ್ಣುಡಿಯನ್ನ ಇವರು ನಿಜ ಮಾಡಿದ್ದಾರೆ. ಶಾಲೆಯ ಸುತ್ತಲೂ ಮಾವಿನ ಮರಗಳು, ಬಾಳೆ, ತೆಂಗು, ಆಯುರ್ವೇದ ಗಿಡಮೂಲಿಕೆಗಳು, ಜೋಳದ ತೋಟವನ್ನ ಬೆಳೆದಿದ್ದಾರೆ. ಶ್ರೀರಾಮರೆಡ್ಡಿಯಂತಹ ನಿಸ್ವಾರ್ಥ ಸೇವೆಯ ಶಿಕ್ಷಕರು ಸಮಾಜಕ್ಕೆ ಸಿಗೋದು ಅಪರೂಪ. ಇಂತಹ ಶಿಕ್ಷಕರು ಪ್ರತಿ ಗ್ರಾಮದಲ್ಲಿ ಬೆಳೆಯಲಿ ಅಂತ ಆಶಿಸೋಣ. ಕೋಲಾರದಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ DN ಲಕ್ಷ್ಮೀಪತಿ, ಸುವರ್ಣ ನ್ಯೂಸ್. ಮಕ್ಕಳ ಶಿಕ್ಷಣದಲ್ಲಿ ತಮ್ಮ ಜೀವನವನ್ನು ಕಂಡುಕೊಂಡ ಅಂತಹ ಅತ್ಯುತ್ತಮ ಶಿಕ್ಷಕರಿಗೆ ಶಿಕ್ಷಕ ದಿನಾಚರಣೆಯ ವಿಶೇಷ ದಿನದಂದು ಒಂದು ಸಲಾಮನ್ನ ಹೇಳ್ತಾ ಈ ಹೊತ್ತಿನ ಸುದ್ದಿ ಮುಗಿಸೋಣ. ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಅಂತಹ ವಿಶಿಷ್ಟ ಶಿಕ್ಷಕರನ್ನ ನಾವು ನಿಮಗೆ ಪರಿಚಯ ಮಾಡಿಸ್ತೀವಿ. ಗುರು ಬ್ರಹ್ಮ ಗುರು